ಮೋದಿಯವರೇ, ನೀವು ರಾಜೀನಾಮೆ ನೀಡುವ ಮೂಲಕ ಮಾತ್ರ ಈ ದೇಶವನ್ನ ಉಳಿಸಬಹುದು. ಮೊಣಕಾಲುಗಳ ಮೇಲೆ ಬದುಕೋದಕ್ಕಿಂತ ನಿಂತು ಸಾಯೋದು ಉತ್ತಮ. ಇದು ಜಂತರ್ ಮಂತರ್ ಪ್ರತಿಭಟನೆಯಲ್ಲಿ ಕಂಡ ಒಂದು ಪೋಸ್ಟರ್ನಲ್ಲಿಯ ಬರಹ. ಧರ್ಮೇಂದ್ರ ಪ್ರಧಾನ್ ಪರ್ವತವಾಗಿದ್ದರೆ ನಾವು ಕೂಡ ದಶರಥ್ ಮಾಂಜಿ, ಅದನ್ನ ಉರುಳಿಸೋವರೆಗೆ ನಾವು ಬಿಡೋದಿಲ್ಲ ಎಂಬ ಬರಹ ಇನ್ನೊಂದು ಪೋಸ್ಟರ್ನಲ್ಲಿದೆ. ರಸ್ತೆ ಮಾಡಲು ಪರ್ವತವನ್ನೇ ಕತ್ತರಿಸಿದ ಬಿಹಾರದ ದಶರಥ್ ಮಾಂಜಿಯನ್ನ ಅದರಲ್ಲಿ ನೆನಪಿಸಲಾಗಿದೆ. ನಾನು ಕಾಲದ ಹಣೆಯ ಮೇಲೆ ಬರೆಯುತ್ತೇನೆ ಮತ್ತು ಅಳಿಸುತ್ತೇನೆ, ನಾನು ಹೊಸ ಹಾಡುಗಳನ್ನ ಹಾಡುತ್ತೇನೆ ಎಂಬ ವಾಜಪೇಯಿಯವರ ಸಾಲನ್ನು ಕೂಡ ಒಂದು ಪೋಸ್ಟರ್ನಲ್ಲಿ ಬಳಸಲಾಗಿದೆ. ಮೋದಿ ಸರ್ಕಾರವನ್ನ ಪ್ರತಿಭಟಿಸುವ ಪೋಸ್ಟರ್ನಲ್ಲಿ ವಾಜಪೇಯಿಯವರ ಕವಿತೆ ಕಾಣಿಸಿಕೊಂಡಿದೆ. ಹೀಗೆ ಜಂತರ್ ಮಂತರ್ ಪ್ರತಿಭಟನೆ ಇಡೀ ಪ್ರತಿಭಟನೆಯ ಭಾಷೆಯನ್ನೇ ಬದಲಾಯಿಸಿದೆ ಎಂಬುದರ ಬಗ್ಗೆ ರವೀಶ್ ಕುಮಾರ್ ತಮ್ಮ ವಿಶ್ಲೇಷಣೆಯಲ್ಲಿ ಗಮನ ಸೆಳೆದಿದ್ದಾರೆ. ಪೇಪರ್ ಸೋರಿಕೆ ವಿಷಯವನ್ನ ಸ್ಯಾನಿಟರಿ ಪ್ಯಾಡ್ಗಳು ಮತ್ತು ಡೈಪರ್ಗಳ ಜೊತೆ ಹೋಲಿಸಲಾಗುತ್ತಿದೆ. ಡೈಪರ್ಗಳಾದರೂ ಸೋರಿಕೆಯಾಗೋದಿಲ್ಲ, ಆದರೆ ಪೇಪರ್ ಸೋರಿಕೆಯಾಗುತ್ತದೆ ಎಂಬ ಘೋಷಣೆ ತೀರಾ ಹೊಸದಾಗಿದೆ. ಒಂದು ಪೋಸ್ಟರ್ನಲ್ಲಿ ಅಚ್ಚೆ ದಿನಗಳು ಯಾವಾಗ ಸೋರಿಕೆಯಾಗುತ್ತವೆ ಎಂದು ಕೇಳಲಾಗಿದೆ. ಒಳ್ಳೆಯ ದಿನಗಳು ಯಾವಾಗ ಬರುತ್ತವೆ ಎಂಬುದನ್ನ ಈ ರೀತಿ ವಿಡಂಬನೆ ಮೂಲಕ ಕೇಳಲಾಗಿದೆ. ಈ ಮೂಲಕ ಅಚ್ಚೆ ದಿನಗಳ ಭರವಸೆ ಬಗ್ಗೆ ದಾಳಿ ನಡೆಸಲಾಗುತ್ತಿದೆ. 2014ರಲ್ಲಿ ಪ್ರಧಾನಿ ಮೋದಿ ತಮ್ಮನ್ನು ಪ್ರಧಾನ ಸೇವಕ ಎಂದು ಕರೆದುಕೊಂಡ್ರು. ಇದು ನೆಹರು ಅವರ ಸಾಲು, ಆದರೆ ಮೋದಿ ಹೆಸರಿನೊಂದಿಗೆ ಪ್ರಸಿದ್ಧವಾಯಿತು. ಈಗ ಅದನ್ನೇ ಜನರು ಮೋದಿ ಪ್ರಧಾನವರ ಸೇವಕ ಎಂದು ವಿಡಂಬಿಸಿ ಪೋಸ್ಟರ್ನಲ್ಲಿ ಬರೆಯುತ್ತಿದ್ದಾರೆ. ಇಲ್ಲಿ ಮನ್ ಕಿ ಬಾತ್ ಅನ್ನ ಮಂಕಿ ಬಾತ್ ಆಗಿ ಬದಲಿಸಲಾಗಿದೆ. ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಇಂತಹ ಘೋಷಣೆಗಳನ್ನ ಬಳಸೋದನ್ನ ತಪ್ಪಿಸುತ್ತವೆ. ಈ ಚಳವಳಿಯ ಹಿಂದೆ ರಾಜಕೀಯ ಪಕ್ಷಗಳಿದ್ರೆ ಆಗ ಘೋಷಣೆಗಳು ಹೀಗಿರೋದು ಸಾಧ್ಯವಿರಲಿಲ್ಲ. ಅವು ಹಳೆಯ ಶೈಲಿಯಲ್ಲಿರುತ್ತಿದ್ದವು. ಆದರೆ ಈ ಬಾರಿ ಜನರು ಹೊಸ ಭಾಷೆಯೊಂದಿಗೆ ಬಂದಿದ್ದಾರೆ. ಆನ್ಲೈನ್ ಮತ್ತು ಆಫ್ಲೈನ್ ಭಾಷೆಯ ನಡುವಿನ ವ್ಯತ್ಯಾಸ ಕಣ್ಮರೆಯಾಗಿದೆ. If we get detained by Bombay police, can't speak Marathi. Here's what you can say. Sir, जिंग 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 जिंगाट. मला जाऊ द्या ना घरी, आता वाजले की 12. सर, तुमच्या प्लॅनची वैधता उद्या समाप्त होणार आहे. सर, मला बघतोय रिक्षावाला. सर, एक होता बाबू, त्याने आणला साबू. साबूचा केला फेस, धुतले सगळे केस. सर, पेटीएम वर 20 रुपये प्राप्त झाले. सर, तुम्ही ज्या व्यक्तीशी बोलत आहात त्यांनी तुमचा कॉल होल्डवर ठेवलाय. कृपया नंतर प्रयत्न करा. ಇನ್ಸ್ಟಾಗ್ರಾಮ್ನ ರೀಲ್ಗಳಲ್ಲಿ ಹೇಳಲಾಗುತ್ತಿರೋದನ್ನ ಜಂತರ್ ಮಂತರ್ನಲ್ಲಿ ಹೇಳಲಾಗುತ್ತಿದೆ. ದಿಲ್ಲಿಯಲ್ಲಿ ಮಾತ್ರವಲ್ಲ, ದೇಶಾದ್ಯಂತ ಯುವಜನರ ಪ್ರತಿಭಟನೆಯಲ್ಲಿ ವಿನೂತನ ಸೃಜನಶೀಲ ಪೋಸ್ಟರ್ಗಳು ಗಮನ ಸೆಳೆಯುತ್ತಿವೆ. ನಿನ್ನೆ ಮಂಗಳೂರಲ್ಲಿ ನಡೆದ ಪ್ರತಿಭಟನೆಯಲ್ಲೂ ಇಂತಹ ಹಲವಾರು ಪೋಸ್ಟರ್ಗಳಿದ್ದವು. RSS ಮತ್ತು ಬಿಜೆಪಿ ಪ್ರಾಬಲ್ಯದಿಂದಾಗಿ ದೇಶದ ಭಾಷೆ ಬದಲಾಗಿದೆ ಎಂಬ ಕಥೆಯೊಂದನ್ನ ಕಟ್ಟಲಾಗಿತ್ತು. RSS ಪ್ರಭಾವದಿಂದಾಗಿ ಸಂಸ್ಕೃತ ಆಧಾರಿತ ಹಿಂದಿ ವ್ಯಾಪಿಸಿದೆ ಎನ್ನಲಾಗುತ್ತಿತ್ತು. ಆದರೆ ಆ ಹಿಂದಿಯ ಕೆಳಗೆ ವಿವಿಧ ಭಾಷೆಗಳು, ಪದಗಳು ಮತ್ತು ಜನರಿಂದ ಮತ್ತೊಂದು ಹಿಂದಿ ಸದ್ದಿಲ್ಲದೆ ಹೊರಹೊಮ್ಮುತ್ತಿದೆ ಎಂದು ಯಾರಿಗೂ ಗೊತ್ತಾಗಲಿಲ್ಲ. ಈ ಸರ್ಕಾರವನ್ನ ನೋಡಲು ಮತ್ತು ಸವಾಲು ಹಾಕಲು ಹೊಸ ವ್ಯಾಕರಣ ತರಲಾಗಿದೆ, ಹೊಸ ಸಂಕೇತಗಳನ್ನ ರಚಿಸಲಾಗುತ್ತಿದೆ. 2014ರಲ್ಲಿ ಮೋದಿ ಪ್ರಧಾನಿಯಾದಾಗಿನಿಂದ IT ಸೆಲ್ ಯಾವ ನಿಂದನೆಯನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ತ್ರವಾಗಿ ಬಳಸಿತೋ ಅದೇ ನಿಂದನೆಯನ್ನ ಈಗ 2026ರಲ್ಲಿ ಹೊಸ ರೀತಿಯಲ್ಲಿ ಮೋದಿ ಸರ್ಕಾರಕ್ಕೆ ತಿರುಗಿಸಲಾಗುತ್ತಿದೆ. ಇಲ್ಲಿಯವರೆಗೆ ರಾಜಕೀಯ ಭಾಷೆ ರಾಜ್ಯ ಮತ್ತು ಜನರ ನಡುವಿನ ಭಾಷಾ ಸಂಪರ್ಕವನ್ನ ಪ್ರತಿಬಿಂಬಿಸುತ್ತಿತ್ತು. ಆದರೆ ಈ ಬಾರಿ ಆ ಸಂಪರ್ಕ ಬದಲಾಗಿದೆ, ಮಾತ್ರವಲ್ಲದೆ ಮುರಿದು ಹೋಗಿದೆ. ಚುನಾವಣಾ ಆಯೋಗದಿಂದ ನ್ಯಾಯಾಂಗದವರೆಗೆ, ಶಿಕ್ಷಣದಿಂದ ಪೊಲೀಸರವರೆಗೆ ಎಲ್ಲದರ ವಿಶ್ವಾಸಾರ್ಹತೆ ಕಳೆದು ಹೋಗಿರುವಾಗ ಭಾಷೆಯ ನೈತಿಕತೆಯು ಅದರೊಂದಿಗೆ ಹೋಗುತ್ತದೆ. ಚುನಾವಣಾ ಆಯೋಗದಿಂದ ಸುಪ್ರೀಂ ಕೋರ್ಟ್ವರೆಗೆ ಭಾರತೀಯ ಪ್ರಜಾಪ್ರಭುತ್ವ ತನ್ನ ವಿಶ್ವಾಸಾರ್ಹತೆಯನ್ನ ಮರಳಿ ಪಡೆದರಷ್ಟೇ ಭಾಷೆಯ ಘನತೆಯೂ ಮರಳಬಹುದು. ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದ್ದು ಕೂಡ ಬಳಕೆಯಾದ ಒಂದು ಭಾಷೆಯ ಕಾರಣದಿಂದಲೇ ಎಂಬುದನ್ನು ಗಮನಿಸಬೇಕು. ಅದು ಹೇಳುವಲ್ಲಿ ಆದ ತಪ್ಪೋ ಅಥವಾ ಅದನ್ನು ವರದಿ ಮಾಡುವಲ್ಲಿ ಆದ ತಪ್ಪೋ ಎನ್ನೋದು ಬೇರೆ. ಆದರೆ ಭಾಷೆಯ ತಪ್ಪು ಬಳಕೆಯಿಂದಾಗಿ CJP ಹೊರಹೊಮ್ಮಿತು, ಮತ್ತದು ಭಾರತೀಯ ರಾಜಕೀಯದಲ್ಲಿ ಇವತ್ತು ಗಮನ ಸೆಳೆದಿದೆ. ಭಾರತೀಯ ರಾಜಕೀಯದಲ್ಲಿ ಹಸುವಿಗಿಂತ ದೊಡ್ಡ ಸಂಕೇತವಿಲ್ಲದ ಈ ಕಾಲದಲ್ಲಿ ಜಿರಳೆ ಅತ್ಯಂತ ದೊಡ್ಡ ಸಂಕೇತವಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಜನರು ಸರ್ಕಾರದ ದಮನಕಾರಿ ನಡೆಯನ್ನ ತಮಾಷೆಯಾಗಿಸಿದ್ದಾರೆ. ಜನರು ಲಾಠಿ ಚಾರ್ಜ್ಗಳಿಗೆ ಹೆದರೋದನ್ನ ನಿಲ್ಲಿಸಿದ್ದಾರೆ. ಯಾರನ್ನ ಬಿಜೆಪಿ ಇಷ್ಟು ಕಾಲ ಭಯಪಡಿಸುತ್ತಾ ಬಂದಿತೋ ಅದೇ ಜನರು ಇವತ್ತು ಭಯವನ್ನ ವಿಭಿನ್ನವಾಗಿ ವ್ಯಾಖ್ಯಾನಿಸುತ್ತಿದ್ದಾರೆ. ತಮ್ಮನ್ನ ಹೆದರಿಸಲು ಪ್ರಯತ್ನಿಸುವವರನ್ನೇ ಜನರು ಪುಡಿ ಮಾಡಿದ್ದಾರೆ. ಬುಲ್ಡೋಸರ್ಗಳ ಮುಂದೆ, ಪೊಲೀಸ್ ವ್ಯಾನ್ಗಳ ಮುಂದೆ ನಿಂತು ಭಯವನ್ನ ಧಿಕ್ಕರಿಸುವ ಹೊಸದೇ ಭಾಷೆಯೊಂದು ಈಗ ರೂಪುಗೊಂಡಿದೆ. ಮಡಿಲ ಚಾನೆಲ್ಗಳ ಭಾಷೆ ಬಿಜೆಪಿಯ ಭಾಷೆಯಾಗಿದೆ. ಆದರೆ ಈ ಬಾರಿ ಚಳವಳಿಯಲ್ಲಿ ಬಳಸಲಾಗುತ್ತಿರುವ ಭಾಷೆ ಸಮಾಜದ ಭಾಷೆಯ ಒಂದು ರೂಪವಾಗಿದೆ. ಇದರಿಂದಾಗಿ ಸಂಘದ ಭಾಷೆ ಕಾಣೆಯಾಗಿದೆ. ಇಲ್ಲಿಯವರೆಗೆ ಜನರು ತುಂಬಾ ತಮಾಷೆ ಮಾಡುವುದಕ್ಕೂ ಹೆದರುತ್ತಿದ್ರು.
ಮೋದಿ ಮತ್ತು ಶಾ ನಿಜವಾಗಿಯೂ ಅಂತ ಭಯವನ್ನ ಹರಡಿದ್ರು. ಜನರ ಗಂಟಲು ಒಣಗಿತ್ತು. ಆದರೆ ಈಗ ಈ ಭಾಷೆ ಸಾರ್ವಜನಿಕ ಜಾಗವನ್ನ ಪ್ರವೇಶಿಸಿದೆ ಎಂಬುದು ಗಮನಾರ್ಹ. ಮೊದಲ ಬಾರಿಗೆ ಮೋದಿ ಮತ್ತು ಶಾ ಜನರ ಭಾಷೆಯಲ್ಲಿ ಒಂದು ಹೆಜ್ಜೆ ಕೆಳಗಿಳಿಯುತ್ತಿರುವಂತೆ ತೋರುತ್ತಿದೆ. ಬದಲಾಗಿ ಅವರು ಇದ್ದಲ್ಲೇ ಇದ್ದಾರೆ. ಆದರೆ ಜನರು ಅವರಿಗಿಂತ ಮೇಲೇರುತ್ತಿರುವಂತೆ ತೋರುತ್ತಿದೆ ಎಂದು ರವೀಶ್ ಕುಮಾರ್ ಗಮನಿಸುತ್ತಾರೆ. ಶಾಶ್ವತವಾಗಿ ಅಧಿಕಾರವನ್ನ ಹಿಡಿದಿಟ್ಟುಕೊಂಡ್ರೆ ಆ ಸ್ಥಾನದ ಬಗ್ಗೆ ಗೌರವ ಉಳಿಯೋದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಏನೂ ಬದಲಾಗದಿದ್ದರೆ ಭಾಷೆ ಬದಲಾಗುತ್ತದೆ. ಒಮ್ಮೆ ಪ್ರಧಾನಿ ಮೋದಿಯವರ ಭಾಷೆಯಿಂದ ಜನರು ಹೆದರುವಂತಾಗಿತ್ತು. ಈಗ ಪ್ರಧಾನಿಯೇ ಜನರ ಭಾಷೆಯಿಂದ ಭಯಭೀತರಾಗಿರುವಂತೆ ತೋರುತ್ತದೆ. ಜಂತರ್ ಮಂತರ್ಗೆ ಬರುವ ಜನರ ಶಕ್ತಿಯ ಬಗೆಗಿನ ಭಯದಿಂದಲೇ ಮೋದಿ ಸರ್ಕಾರ ಮಾತು ಮಾತಿಗೂ ರಾಜಕೀಯಗೊಳಿಸಬೇಡಿ ಎಂಬ ಪದ ಬಳಸುತ್ತಿದೆ. ಚಳವಳಿಯಲ್ಲಿ ರಾಜಕೀಯಕ್ಕೆ ಸ್ಥಾನವಿರಬಾರದು ಎಂಬುದು ಅಂಜುಬುರುಕರು ಮತ್ತು ಕುತಂತ್ರಿಗಳ ಭಾಷೆ. ಈ ಚಳವಳಿ ಮೋದಿ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರಬಹುದು. ಕಾಂಗ್ರೆಸ್ ನೆಲೆಯೂರಬಹುದು ಮತ್ತು ವಿರೋಧ ಪಕ್ಷಗಳು ಲಾಭ ಪಡೆಯಬಹುದು ಎಂಬ ಭಯದಿಂದ ಈ ಕುತಂತ್ರ ಹುಟ್ಟಿಕೊಂಡಿದೆ. ಆದರೆ ಇಲ್ಲಿ ಇದಕ್ಕೆ ವಿರುದ್ಧವಾಗಿ ನಡೆಯುತ್ತಿದೆ. ರಾಜಕೀಯ ಪಕ್ಷಗಳನ್ನ ದೂರವಿಟ್ಟಿದ್ದರೂ ಇಲ್ಲಿಗೆ ಬರುವ ಜನರು ರಾಜಕೀಯವನ್ನ ತರುತ್ತಿದ್ದಾರೆ. ಮೋದಿ ಸರ್ಕಾರ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರನ್ನ ಟೀಕಿಸುವ ಪೋಸ್ಟರ್ಗಳು ಎಲ್ಲೆಡೆ ಇವೆ. ಮೋದಿ ಜನಪ್ರಿಯತೆಯಲ್ಲಿ ಜನರ ಪ್ರೀತಿಯೇ ಇಲ್ಲವಾಗಿದೆ. ಅವರ ಸುತ್ತ ಜನರ ಭಾಷೆ ಗೋಚರಿಸೋದಿಲ್ಲ. ಬದಲಾಗಿ ಅಧಿಕಾರದ ಭಾಷೆ RSSನ ಹಿಂದಿ ಗೋಚರಿಸುತ್ತದೆ. ಸಾವಿರಾರು ಕೋಟಿ ಮೌಲ್ಯದ ದೇಣಿಗೆಗಳಿಂದ ಖಜಾನೆ ತುಂಬಿಸಿಕೊಂಡಿರುವ ಬಿಜೆಪಿ ಮೋದಿ ಮತ್ತು ಅಮಿತ್ ಶಾ ಅವರ ರ್ಯಾಲಿಗಳನ್ನ ಪಂಚಾತಾರ ರ್ಯಾಲಿಗಳನ್ನಾಗಿ ಬದಲಿಸಿದೆ ಮತ್ತು ಅದೇ ಹೊತ್ತಲ್ಲಿ ಅವು ಜನರಿಂದ ಹೆಚ್ಚು ದೂರವಾಗುತ್ತಲೂ ಇವೆ. ಜನಸಂದಣಿ ಮೂಲಕ ನಾಯಕನೊಬ್ಬ ನಡೆದುಕೊಂಡು ಹೋಗುವ ಮಾರ್ಗವಾಗಿ ರೋಡ್ ಶೋ ಎನ್ನುವುದು ರಾಜಕೀಯದಲ್ಲಿ ಶುರುವಾಯಿತು. ಆದರೆ ಮೋದಿಯವರ ರೋಡ್ ಶೋನಲ್ಲಿ ಬಿದಿರಿನ ಕಂಬಗಳ ಹಿಂದೆ ಎರಡೂ ಬದಿಗಳಲ್ಲಿ ಜನರು ಸಾಲುಗಟ್ಟಿ ನಿಲ್ಲೋದು ಕಾಣುತ್ತದೆ. ಜನಸಂದಣಿ ಮೂಲಕ ಹಾದು ಹೋಗುವ ಬದಲು ರಸ್ತೆಯ ಮಧ್ಯದಲ್ಲಿ ಹಾದು ಹೋಗುವಂತೆ ರೋಡ್ ಶೋ ಸ್ವರೂಪವನ್ನ ಬದಲಿಸಲಾಗಿದೆ. ಮೋದಿಯವರ ಮೇಲೆ ಹೂಗಳನ್ನ ಸುರಿಸಲಾಗುತ್ತದೆ. ಈ ಮೂಲಕ ಅವತಾರವಾಗಿ ಕಾಣಿಸಿಕೊಳ್ಳುವ ಬಯಕೆ ವಿಜೃಂಭಿಸುತ್ತದೆ. ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ರಾಹುಲ್ ಗಾಂಧಿ ಜನರ ನಡುವೆ ನಡೆದರು. ಅಖಿಲೇಶ್ ಯಾದವ್ ಪತ್ರಿಕಾಗೋಷ್ಠಿ ನಡೆಸುವಾಗಲೂ ಜನರ ಜೊತೆ ಇದ್ದು ಮಾತನಾಡೋದನ್ನ ನೋಡಬಹುದು. ವಿರೋಧ ಪಕ್ಷಗಳು ತಮ್ಮದೇ ಆದ ಭಾಷೆಯನ್ನ ಕಂಡುಕೊಂಡವು. ಆದರೆ ವಿರೋಧ ಪಕ್ಷದ ಭಾಷೆಯನ್ನ ಬಿಜೆಪಿಗೆ ಪ್ರತಿಕ್ರಿಯೆಯಾಗಿ ಕಂಡುಕೊಳ್ಳಲಾಯಿತು. ಆದರೆ ಇದೆಲ್ಲವನ್ನೂ ಮೀರಿ ಬಿಜೆಪಿ RSS ಭಾಷೆಯನ್ನ ಜೆನ್ಜಿ ತಿರಸ್ಕರಿಸಿದೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಜನರು ತಮ್ಮೊಂದಿಗೆ ಹೊಸ ಭಾಷೆಯನ್ನ ತಂದಿದ್ದಾರೆ ಮತ್ತು ಆ ಬದಲಾದ ಭಾಷೆಯ ಎದುರು ಮೋದಿ ಸರ್ಕಾರ ಗೊಂದಲಗೊಂಡಿದೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದ, ಹಿಂದುತ್ವದ ರಾಜಕೀಯದಲ್ಲಿ ತೊಡಗಿದ್ದ, ಆಹಾರದ ವಿಷಯವಾಗಿ ರಾಜಕೀಯ ಮಾಡುತ್ತಿದ್ದ ಮೋದಿ ಸರ್ಕಾರ ಈಗ ಬದಲಾಗಿರುವ ಭಾಷೆ ಎದುರು ನಿಜವಾಗಿಯೂ ಬೆದರಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.